ರಿಷಿ ಸರ್ ಆಚೆ ಹೊಂಟ್ರಾ? ಹಾ, ಇಲ್ಲ ಇಲ್ಲ, ಹೇಳಿ ಕಮಲಿ ಅವರೇ. ನಿಮ್ ತವ ಮಾತಾಡ್ಬೇಕಿತ್ತು. ಬನ್ನಿ. ಸರ್ ಮೊದಲು ಕುತ್ಕೊಳ್ಳಿ ಕಮಲಿ ಅವರೇ. ಮಾತಾಡಿ. ಹಾ, ಏನೋ ಮಾತಾಡ್ಬೇಕು ಅಂದ್ರಲ್ಲ. ಅದು ಸರ್, ನೆನೆ ನೀವು ಸರಿಯಾದ ಸಮಯಕ್ಕೆ ಬಂದಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಇಲ್ಲಿ ಕುಂತ್ಕೊಂಡು ಮಾತಾಡೋಕ್ಕೆ ಆಯ್ತಿರ್ಲಿಲ್ಲ. ಹಾಗನ್ಬೇಡಿ. ದಿಟಾನೆ ಸರ್, ನಾನು ಅಲ್ಲಿಗೆ ಸ್ವಿಚ್ ಹಾಕುಮ ಅಂತಾನೆ ಹೋಯ್ತಿದ್ದೆ. ಶಾನೆ ಥ್ಯಾಂಕ್ಸ್ ಸರ್. ಯುವರಾಣಿನ ಕಾಪಾಡಿದ್ದಕ್ಕೆ ಸೇನಾಧಿಪತಿ ಥ್ಯಾಂಕ್ಸ್ ಯಾಕೆ? ಜೀವನ ಪೂರ್ತಿ ನಿಮಗೆ ಕಾವಲಾಗಿರ್ತೀನಿ. ನಿಮ್ಮ ದೇಹನ ಗಾಳಿ ತಾಕ್ಬೇಕಂದ್ರೂ ನನ್ನ ಪರ್ಮಿಷನ್ ಕೇಳಿನೇ ತಾಕ್ಬೇಕು. ಪ್ರೀತಿಸೋ ಹುಡುಗಿನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡೋದು ಹುಡುಗನ ಧರ್ಮ ಕಮಲಿ ಅವರೇ. ಸರ್ ಆಮ್ಯಾಕೆ ಇನ್ನೊಂದು ವಿಷಯ. ಹೇಳಿ ಕಮಲಿ ಅವರೇ. ಸರ್ ನಿಮ್ಮ ಫೋನ್ನ ಬೇರೆ ನಾನು ಹೊಡೆದಾಕ್ಬಿಟ್ಟೆ. ಅದು ಗಾಬರಿಯಾಗಿ ಕೆಳಕ್ಕಾಕ್ಬಿಟ್ಟೆ ಸರ್. ನನಗೆ ಕ್ಷಮಿಸ್ಬಿಡಿ. ಹೇ, ಇದೇನು ಕಮಲಿ ಅವರೇ, ಥ್ಯಾಂಕ್ಸ್ ಸಾರಿ ಎಲ್ಲ ಒಟ್ಟೊಟ್ಟಿಗೆ ತಂದು ಸುರಿತಾ ಇದ್ದೀರಾ? ನೀವು ಇಷ್ಟೊಂದು ಫಾರ್ಮಲ್ ಆಗಿದ್ರೆ ನಾನು ಹಾಗೆ ಇರ್ತೀನಿ ಅಷ್ಟೆ. ಅಯ್ಯೋ ಸರ್, ನಾನು ಹಂಗೆ ಹೇಳಲಿಲ್ಲ. ಸರಿ ಸರ್, ಇನ್ಮ್ಯಾಗ ಹಂಗೆ ಮಾತಾಡೋಕ್ಕಿಲ್ಲ. ಆದ್ರೂ ಕಾಪಾಡಿದ್ದಕ್ಕೆ ಸಾನೆ ಥ್ಯಾಂಕ್ಸ್ ಸರ್. ನಿಮ್ಮ ಹೊಡೆದೋಗಿರೋ ಫೋನು ಮಡಿಕಳಿ ಸರ್. ನಾನು ಬರ್ತೀನಿ. ರೊಮ್ಯಾಂಟಿಕ್ ಆಗಿ ಕೈ ಕೊಡ್ತಿದ್ದಾರೆ ಅಂತ ಖುಷಿ ಪಟ್ರೆ ಒಡೆದೋಗಿರೋ ಫೋನ್ನ ಕೈ ಕೊಟ್ಟು ಹೋದ್ರಲ್ಲ,